ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಎವ್ರಿ ಸಿಂಗಲ್ ಟೈಮ್ ನಾನು ಹೋಗ್ಬಿಟ್ಟು ಕಮೆಂಟ್ ಸೆಷನ್ ಅಲ್ಲಿ ನೋಡಿದಾಗ ನನಗೆ ಕಮೆಂಟ್ ಅತಿ ಹೆಚ್ಚು ಬರ್ತಾ ಇರೋದಂತೂ 28ನೇ ಕಂತಿನ ಹಣ ಇನ್ನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಗೌರ್ಮೆಂಟ್ ಇವಾಗ ಒಂದು ಅಪ್ಡೇಟ್ ನ ಕೊಟ್ಟಿದೆ, ಒಂದು ಸ್ಮಾಲ್ ಮಾಹಿತಿನ ಕೊಟ್ಟಿದೆ. ಸೊ ಇದರ ವಿಚಾರವಾಗಿ ಸ್ಪೆಷಲಿ 28ನೇ ಕಂತಿನ ಹಣದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ನ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಹಾಗೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 28ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಕಮೆಂಟ್ ಗಳನ್ನ ಹಾಕ್ತೀರಾ. ಇದ್ರ ಜೊತೆಗೆ ಕೆಲವೊಂದಷ್ಟು ಜನ ಸುಳ್ಳು ಮಾಹಿತಿ ಹೇಳಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಹತ್ರ ಟೈಮ್ ಇಲ್ಲ, ಅಂಡ್ ನಿಮಗೆ ನಾನು ಇಷ್ಟೊಂದು ಟೈಮ್ ಕೊಡುವಂತ ಅವಶ್ಯಕತೆನೂ ಇಲ್ಲ. ಸುಳ್ಳು ಮಾಹಿತಿ ಹೇಳ್ಬಿಟ್ಟು ವ್ಯೂಸ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಕೂರೋದಕ್ಕೆ ಇಲ್ಲ, ನನಗೆ ಫಸ್ಟ್ ಆಫ್ ಆಲ್ ಟೈಮ್ ಇಲ್ಲ. ಸೊ ನಿಮಗೆ ಇನ್ಫಾರ್ಮೇಶನ್ ಕೊಡ್ಲಿ, ನಿಮಗೆ ಒಳ್ಳೆ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿಡಿಯೋನ ಮಾಡಿ ಹೇಳೋದು ಹೊರತು ತುಂಬಾ ಜನ ಅದನ್ನ ನೆಗೆಟಿವ್ ಆಗು ತಗೊಂತಾರೆ. ಇಟ್ಸ್ ಓಕೆ, ನಮ್ ಕೆಲಸ ನಾವು ಮಾಡೋಣ, ಸಮಾಜಕ್ಕೆ ಏನೋ ಒಂದು ಒಳ್ಳೆ ವಿಚಾರನ ಸ್ಪ್ರೆಡ್ ಮಾಡ್ತಾ ಇದೀನಲ್ಲ, ಅದಕ್ಕೆ ನನಗೆ ತೃಪ್ತಿ ಇದೆ. ಸೊ ಎನಿವೇಸ್, ನನ್ನನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋರು ಎಲ್ರಿಗೂ ಧನ್ಯವಾದಗಳು, ಅಂಡ್ ಅವಾಗ ಬೈಯೋರ್ಗೂ ಧನ್ಯವಾದಗಳು, ನೋ ಪ್ರಾಬ್ಲಮ್. ಸೊ ಇವಾಗ 28ನೇ ಕಂತಿನ ಹಣದ ಬಗ್ಗೆ ಏನು ಗೌರ್ಮೆಂಟ್ ಯಾವ ಒಂದು ಅಪ್ಡೇಟ್ ನ ಕೊಟ್ಟಿದೆ ಅಂತ ಹೇಳ್ತೀನಿ ನಿಮ್ಗೆ. ಸೊ ನಿಮಗೆ 27ನೇ ಕಂತಿನ ಹಣ, 28 ಜೊತೆ 27ನೇ ಕಂತಿನ ಹಣನು ನನಗೆ ಕಮೆಂಟ್ ಅಲ್ಲಿ ಹಾಕ್ತಾ ಇರ್ತಾರೆ, ಬಂದಿಲ್ಲ, ಚಾಮರಾಜನಗರ ಬಂದಿಲ್ಲ ಅಂತ ಇವಾಗ ಕಮೆಂಟ್ ಹಾಕಿದ್ದಾರೆ. ನಾನು ಲಾಸ್ಟ್ ವೀಕೆ ನಿಮಗೆ ಹೇಳಿದ್ದೀನಿ, ಅಂದ್ರೆ ಈ ವಾರದ ಬಿಗಿನಿಂಗ್ ಅಂದ್ರೆ ಸೋಮವಾರನೇ ನಿಮಗೆ ನಾನು ಹೇಳಿದ್ದೀನಿ, ಆಗ್ಲೇ 15 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ, ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಅದು ನಾನು ನಿಮ್ಗೆ ಯಾವತ್ವರೆಗೂ ಟೈಮ್ ಹೇಳಿರೋದು, ಏಪ್ರಿಲ್ ವರ್ಗೂನು ಟೈಮ್ ನ ಕೇಳಿದ್ದಾರೆ ಗೌರ್ಮೆಂಟ್. ಒಂದೇ ಸತಿ ಅಷ್ಟು ಕೋಟ್ಯಾಂತರ ರೂಪಾಯಿ ಹಣನ ಯಾರ ಖಾತೆಗಳಿಗೂ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏಪ್ರಿಲ್ ವರ್ಗೂನು ಈ ನೆಕ್ಸ್ಟ್ 15 ಜಿಲ್ಲೆಗಳಿಗೆ ಏನ್ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ, ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಏಪ್ರಿಲ್ ವರ್ಗೂನು ಕಾಲಾವಕಾಶನ ತಗೊಂತಾ ಇದ್ದಾರೆ ಗೌರ್ಮೆಂಟ್. ಸೊ ವೆಯ್ಟ್ ಮಾಡ್ಬೇಕು, ಎಲ್ಲರಿಗೂ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೇನೋ 26 ಕಂತಿನ ಹಣ ಬಂದಿಲ್ಲ ಅಂತ ಇಟ್ಕೊಳ್ಳೋಣ, 27 ನಿಮ್ಗೆ ಬರೋದಿಲ್ಲ. ಯಾಕಂದ್ರೆ 26ನೇ ಕಂತಿನ ಹಣ ನಿಮಗೆ ಕಟ್ ಡೌನ್ ಆಗಿದೆ ಅಂದ್ರೆ, ಒಂದು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ, ಇಲ್ಲಾಂದ್ರೆ GST ಪೇರ್ ಅಂತ ಹೇಳ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣನ ಕ್ಯಾನ್ಸಲ್ ಮಾಡಿರ್ತಾರೆ. ಏನೂ ಇಲ್ಲ, ಸುಮ್ನೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ 1000 ಸತಿ ಹೇಳಿದೀನಿ ತಹಸೀಲ್ದಾರ್ ಆಫೀಸಿಗೆ ವಿಸಿಟ್ ಮಾಡಿ ಅಂತ ಹೇಳ್ಬಿಟ್ಟು. ನೀವಿನ್ನೂ ನೆಗ್ಲೆಕ್ಟ್ ಮಾಡ್ಕೊಂಡು ಬರುತ್ತೆ ಅಂತ ಹೇಳ್ತಾ ಕೂತ್ಕೊಂಡಿದ್ರೆ, ನಿಮಗೆ ಇನ್ನೊಂದ್ 2-3 ಹಿಂದಿನ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಪಕ್ಕ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ. ಅದ್ರ ಬಗ್ಗೆ ಗಮನ ಹರಿಸಿ. ಯಾಕಂದ್ರೆ 27ಕ್ಕೆ ನೀವು ವೇಟ್ ಮಾಡಬೇಡಿ. ಹಳೆ ಕಂತಿನ ಹಣ ಬಂದಿಲ್ಲ ಅಂದ್ರೆ 27 ಖಂಡಿತ ನಿಮಗೆ ಬರೋದಿಲ್ಲ. ಅದ್ರ ಬಗ್ಗೆ ಗಮನ ಹರಿಸಿ, ಅದನ್ನ ರಿಕವರಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಿ ಮಾಹಿತಿನ ತಿಳ್ಕೊಳ್ಳಿ, ಓಕೆನಾ? ಅಂಡ್ 27ನೇ ಕಂತಿನ ಹಣ ನಾನು ಹೇಳಿರೋ ಹಾಗೆ ಏಪ್ರಿಲ್ ವರ್ಗು ನಿಮ್ಗೆ ಕಾಲಾವಕಾಶ ಇದೆ. ಎನಿ ಟೈಮ್ ಯಾವ ಜಿಲ್ಲೆಗೆ ಬೇಕಾದ್ರೂ ಬರಬಹುದು, ಯಾಕಂದ್ರೆ 15 ಜಿಲ್ಲೆಗಳಿಗೆ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೀವು ತಾಳ್ಮೆಯಿಂದ ವೇಟ್ ಮಾಡಬೇಕಾಗುತ್ತೆ, ಆಯ್ತಾ? 28ನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅಂತ ನಿಮಗೆ ಹೇಳಿದೆ. ಏನು ಅಂತ ಅಂದ್ರೆ, 28ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ಬಿಟ್ಟಿದೆ, ಆಲ್ರೆಡಿ ಅಮೌಂಟ್ ನ ಕೊಡ್ತಾ ಇದ್ದಾರೆ, ರಿಲೀಸ್ ಆಗೋಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಫೇಕ್ ನ್ಯೂಸ್ಗಳು ಬರ್ತಾ ಇದೆ, ಫೇಕ್ ವರದಿಗಳು ಬರ್ತಾ ಇದೆ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, 27ನೇ ಕಂತಿನ ಹಣನ ನಾವ್ ಇನ್ನೂ ಎಲ್ಲಾ ಜಿಲ್ಲೆಗಳಿಗೂ ಜಮಾ ಮಾಡ್ಲಿಲ್ಲ, ಇನ್ನ ಬರ್ತಾ ಇದೆ, ಅದು ಟೈಮ್ ತಗೊಳುತ್ತೆ DBT ಇಂದ. ಆದ್ರೆ 28ನೇ ಕಂತಿನ ಹಣದ ಬಗ್ಗೆ ನಾವ್ ಇದುವರೆಗೂ ಎಲ್ಲೂ ಸುದ್ದಿಗೋಷ್ಠಿನ ಮಾಡಿಲ್ಲ, ಅಥವಾ ಅದನ್ನ ನಾವು ಹಣ ರಿಲೀಸ್ ಮಾಡಿಲ್ಲ. ಆದರೆ ನಾವು 28ನೇ ಕಂತಿನ ಹಣನ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದೀವಿ ಅಂತ ಕೂಡ ಹೇಳಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ಮೇಲೆ ಅದನ್ನ ಮಿನಿಸ್ಟರ್ ಹತ್ರ ಹೋಗ್ಬೇಕು, ಅದು ಸೈನ್ ಆಗ್ಬೇಕು, ಟ್ರೆಜರಿಗೆ ಬರಬೇಕು, ಆಮೇಲೆ DBTಗೆ ಹೋಗ್ಬೇಕು. ಇಟ್ ಈಸ್ ಅ ಲಾಂಗ್ ಪ್ರೋಸೆಸ್. ನೀವು ಹೇಳಿದ ತಕ್ಷಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದ್ರೆ ಸೈನ್ ಹಾಕ್ಬಿಟ್ಟು ಅಮೌಂಟ್ ರಿಲೀಸ್ ಮಾಡ್ಬಿಡಲ್ಲ, ಕೋಟಿ ಅಮೌಂಟ್ ರಿಲೀಸ್ ಮಾಡ್ಬೇಕು, ಲೆಕ್ಕಾಚಾರಗಳನ್ನ ಕೇಳ್ತಾರೆ. ಹಾಗಾಗಿ 28ನೇ ಕಂತಿನ ಹಣ ಪ್ರಾಬಬ್ಲಿ ನಮಗೆ ಏಪ್ರಿಲ್ ಮೊದಲನೇ ವಾರದಲ್ಲಿ ರಿಲೀಸ್ ಆಗುತ್ತೆ. ಇಲ್ಲಿವರೆಗೂ ಅಮೌಂಟ್ ರಿಲೀಸ್ ಆಗಿಲ್ಲ. ಅಂಡ್ ಫೇಕ್ ನ್ಯೂಸ್ ಗಳಿಗೆ ಕಿವಿನ ಕೊಡಕ್ ಹೋಗ್ಬೇಡಿ. 28ನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯಾಗಿರುವಂತ ಇನ್ ಸ್ಪೆಷಲ್ ಬಂದಿರೋದಾಗ್ಲಿ ಅಥವಾ ಗೌರ್ಮೆಂಟ್ ಕಡೆಯಿಂದ ಆಗ್ಲಿ ಅಫಿಷಿಯಲ್ ಆಗಿ ಯಾವುದೇ ರೀತಿ ವರದಿಗಳು ಬಂದಿಲ್ಲ. ಅನ್ಲೆಸ್ ಅಂಟಿಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಡಮೇ ಮಾತು ಹೇಳಿರೋದು, ಇದು ಫೇಕು, ನಾವು ರಿಲೀಸೇ ಮಾಡಿಲ್ಲ, ನಾವು ಇನ್ನೂ ಫೈಲ್ ನ ಕಳಿಸಿದೀವಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಅಮೌಂಟ್ ರಿಲೀಸ್ ಆಗಿಲ್ಲ. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದೀರಾ. 28 ರಿಲೀಸ್ ಆಗಿಲ್ಲ. ಇದರ ಬಗ್ಗೆ ನಾನು ನಿಮ್ಗೆ ಅಫಿಷಿಯಲ್ ಆಗಿ ಯಾವಾಗ ಅದ್ರ ವಿಚಾರವಾಗಿ ನೋಟಿಸ್ಗಳನ್ನ ಕೊಡ್ತಾರೆ ಅಥವಾ ಅವರೇ ಬಂದು ಮೀಡಿಯಾಗಳ ಮುಂದೆ ಮಾತಾಡ್ತಾರೆ, ಅವಾಗ್ಲೇ ಅದ್ರ ಬಗ್ಗೆ ನಮ್ಗಳಿಗೆ ಗ್ಯಾರಂಟಿ ಸಿಗುವ
ಸಿಗುವಂತದ್ದು. ಅಲ್ಲಿ ತನಕ ಫೇಕ್ ನ್ಯೂಸ್ ಗಳನ್ನ ನೋಡ್ಕೊಂಡು ಕನ್ಫ್ಯೂಷನ್ಸ್ ನ ಮಾಡ್ಕೊಳಕ್ ಹೋಗ್ಬಿಡಿ. 27 ಮಾತ್ರ ನಿಮ್ಗೆ ಕ್ಲಿಯರ್ ಆಗ್ತಾ ಇರೋದು. 28ನೇ ಕಂತಿನ ಹಣ ಬಂದು ಈ ಜಾನ್ವರಿ ತಿಂಗಳದ್ದು. ಈಗ ಆಲ್ರೆಡಿ ನಾವು ಮಾರ್ಚ್ ಎಂಡಿಗೆ ಬಂದಾಗೋಯ್ತು. ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತೆ ಲಾಸ್ಟ್ ಇಯರ್ದು ಫೆಬ್ರವರಿ, ಮಾರ್ಚ್ ಟೋಟಲ್ ಆಗಿ 5 ತಿಂಗಳ ಗೃಹಲಕ್ಷ್ಮಿ ಹಣ ಇನ್ನ ಬಾಕಿ ಇದೆ. 5 ತಿಂಗಳ ಹಣ ಬಾಕಿ ಇದೆ ಟೋಟಲ್ ಆಗಿ. ಸೊ ಫಸ್ಟ್ ಇವಾಗ ಇದನ್ನ ಕ್ಲಿಯರ್ ಮಾಡ್ತಾ ಇದಾರೆ, ಡಿಸೆಂಬರ್ದು ಕ್ಲಿಯರ್ ಮಾಡ್ತಾ ಇದಾರೆ. ಆಮೇಲೆ ನಿಮ್ಗೆ ಇನ್ನು 3 ತಿಂಗಳು, ಇವಾಗ ಮಾರ್ಚ್ ಮುಗಿತಾ ಇದೆ, ಇನ್ನೇನ್ ಏಪ್ರಿಲ್ ಶುರು ಆಗುತ್ತೆ. ಎಷ್ಟ್ ಸಿಕ್ಕಾಪಟ್ಟೆ ಹಣ, 5 ತಿಂಗಳ ಹಣನ ಗೃಹಲಕ್ಷ್ಮಿ ಅವರು ಇನ್ನ ಬಾಕಿ ಇಟ್ಕೊಂಡಿದ್ದಾರೆ. ಸೊ ಅದ್ ಯಾವಾಗ ಕೊಡ್ತಾರೆ, ಅದ್ ಯಾವಾಗ ರಿಲೀಸ್ ಮಾಡ್ತಾರೆ, ನಾನು ಹೇಳಿ ನಿಮ್ಗೆ ಬೈ ಎಲೆಕ್ಷನ್ ಬರ್ತಾ ಇರೋ ಕಾರಣ ಅಮೌಂಟ್ ರಿಲೀಸ್ ಮಾಡುವಂತ ಚಾರ್ಜಸ್ ಗಳು ತುಂಬಾ ಜಾಸ್ತಿ ಇದಾವೆ ಅಂತ ಹೇಳಿ. ಸೊ ಅದನ್ನ ನಾವು ಬೇಸಾಗಿ ಇಟ್ಕೊಂಡು ವೇಟ್ ಮಾಡ್ಬೇಕಾಗುತ್ತೆ. ವೇಟ್ ಮಾಡಿದ್ರೆ ಬರುವಂತ ಚಾನ್ಸಸ್ ಕೂಡ ಇದಾವೆ. ಸೊ ವೇಟ್ ಮಾಡಿ, ತಾಳ್ಮೆಯಿಂದ ವೇಟ್ ಮಾಡಿ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ, ಎಲ್ಲರಿಗೂ ಹಣ ಸಿಗುತ್ತೆ. ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಓಕೆನಾ. ಸೊ ಇದರ ವಿಚಾರವಾಗಿ ಇದಾಯ್ತು. ನೆಕ್ಸ್ಟ್ ನಿಮಗೆ ಯುವ ನಿಧಿ ಬಗ್ಗೆನೂ ಒಂದು ಅಪ್ಡೇಟ್ ಬಂದಿದೆ. ಏನು ಅಂತ ಅಂದ್ರೆ 3 ತಿಂಗಳ ಹಣನ ಯುವ ನಿಧಿಯದು ಇನ್ನೂನು ಜಮಾ ಮಾಡಲಿಲ್ಲ ಅಂತ ಹೇಳಿ ಒಂದು ವರದಿ ಬಂದಿದೆ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಹೀಗಾಗ್ತಿದೆ. ಬಟ್ ಅದು ಮಾರ್ಚ್ ನಿಮ್ಗೆ ಏಪ್ರಿಲ್ ಬರ್ದು. ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳ ಯುವ ನಿಧಿ ಹಣ ಕೂಡ ಬಂದಿಲ್ಲ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ವಿಡಿಯೋದಲ್ಲಿ ಯಾರು ನನಗೆ ಕಮೆಂಟ್ ಹಾಕಿದ್ರು, 2 ತಿಂಗಳ ಹಣ ಯುವ ನಿಧಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇದನ್ನ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಸೆಷನ್ ಅಲ್ಲಿ ಒಂದಷ್ಟು ಮಾತುಗಳು ಆಯ್ತು, ಯುವ ನಿಧಿ ಹಣ ನೀವು ಕೊಡ್ತಾ ಇಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ನಾವು ಅದಕ್ಕೆ ಅರೇಂಜ್ಮೆಂಟ್ ನ ಮಾಡ್ಕೊಂಡಿದೀವಿ ಆಲ್ರೆಡಿ ಅಂತ ಹೇಳ್ಬಿಟ್ಟು. ಬಟ್ ಇನ್ ಫ್ಯಾಕ್ಟ್ 3.5 ಲಕ್ಷ ಫಲಾನುಭವಿಗಳು ಅಷ್ಟೇ ಇದಾರೆ. ಯುವ ನಿಧಿಗೆ 3.5 ಲಕ್ಷ ಫಲಾನುಭವಿಗಳಿದ್ದಾರೆ, ಸ್ಟೂಡೆಂಟ್ಸ್ ಗಳಿದ್ದಾರೆ. ಅವ್ರಿಗೂ ಇವರು ದುಡ್ಡನ್ನ ಒದಗಿಸಕ್ ಆಗ್ತಾ ಇಲ್ಲ ಅಥವಾ ಸಮಯಕ್ಕೆ ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಇದು ಒಂದು ಡ್ರಾಬ್ಯಾಕ್ ಆಗುತ್ತೆ. ಯಾಕಂದ್ರೆ ನೀವೇನಂತ ಹೇಳಿದಾರೆ, ಗೌರ್ಮೆಂಟ್ ಏನಂತ ಹೇಳಿದಾರೆ, ಕೆಲಸ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಗೆ ತಿಂಗಳಿಗೆ ಆಗುವಷ್ಟು ಏನೋ ಒಂದ್ ಸ್ವಲ್ಪ ದುಡ್ಡಾದ್ರೂ ನಮ್ ಕಡೆಯಿಂದ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಇವ್ರು ತಿಂಗಳ ಕೊಟ್ಟಿಲ್ಲ ಅಂತಂದ್ರೆ ಈ ಕಡೆ ಇವರು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಇವ್ರು ಏನೋ ಒಂದು ದುಡ್ಡು ಬರುತ್ತೆ ಅಂತ ಕಾಯ್ತಾ ಇರ್ತಾರಲ್ವಾ. ಸೇಮ್ ಗೃಹಲಕ್ಷ್ಮಿ ತರನೇ. ಸೊ ಇವ್ರಿಗೂ ಇವಾಗ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನು ತುಂಬಾ ದೊಡ್ಡ ಒಂದು ಪ್ರಾಬ್ಲಮ್. ಈಗ 2 ತಿಂಗಳಲ್ಲ, ಇದು ಕೂಡ 3 ತಿಂಗಳು ಹಣ ಮುಂದಕ್ಕೆ ಹೋಗಿದೆ. ಈ ಕಡೆ ಗೃಹಲಕ್ಷ್ಮಿದು 5 ತಿಂಗಳು ಪೆಂಡಿಂಗು, ಯುವ ನಿಧಿದು 3 ತಿಂಗಳು ಪೆಂಡಿಂಗು. ಅಕ್ಕಿ ಅನ್ನಭಾಗ್ಯದಲ್ಲಿ ಅಕ್ಕಿ ಬದಲಿಗೆ ದುಡ್ಡನ್ನ ಯಾವಾಗ ಕೊಡ್ತಿದ್ರು, ಅದು 2 ತಿಂಗಳ ಹಣ ಬಾಕಿ ಉಳ್ಕೊಂಡಿದೆ. ಶಕ್ತಿ ಯೋಜನೆ ನಡೀತಾ ಇದೆ, ಬಟ್ ಜನ ಸಾಮಾನ್ಯರಿಗೇನು ತೊಂದರೆ ಆಗ್ತಾ ಇಲ್ಲ. ಬಟ್ ಇದನ್ನ ಡ್ರೈವರು, ಕಂಡಕ್ಟರ್ಗಳು, ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಒಂದು ಏನಿರ್ತಾರೆ ಅವ್ರುಗಳಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಇವ್ರಿಗೆ ಸಂಬಳ ರಿಲೀಸ್ ಮಾಡ್ತಾ ಇಲ್ಲ, ಸೆಟಲ್ಮೆಂಟ್ ಗಳನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಫಂಡ್ ಬಂದ್ರೆ ತಾನೇ ಅವ್ರನ್ನ ಕೊಡಕ್ಕಾಗತ್ತೆ, ಇಲ್ಲಿ ಫಂಡೇ ಬರ್ತಾ ಇಲ್ಲ. ಅಂಡ್ ಗೌರ್ಮೆಂಟ್ನು ಇಷ್ಟು ಬಿಲ್ ಆಗಿದೆ, ಈ ತಿಂಗಳು ಇಷ್ಟು ನಮಗೆ ಕಮಿಟ್ಮೆಂಟ್ ಇತ್ತು, ಇಷ್ಟು ಡೀಸೆಲ್ ಖರ್ಚಾಗಿದೆ, ಇಷ್ಟು ಎಲೆಕ್ಟ್ರಿಸಿಟಿ ಖರ್ಚಾಗಿದೆ ಎಲೆಕ್ಟ್ರಿಕ್ ಬಸ್ಗಳಿಗೆ, ಈ ತರ ಒಂದಷ್ಟು ವರದಿನ ಕಳಿಸಿ ಈ ತರ ಇಷ್ಟು ಅಮೌಂಟ್ ಆಗಿದೆ ಅಂತ ಹೇಳಿ ರಿಲೀಸ್ ಮಾಡಿ ಅಂತ ಹೇಳಿದೆ. ಗೌರ್ಮೆಂಟ್ ಅದನ್ನ ರಿಲೀಸು ಮಾಡ್ತಾ ಇಲ್ಲ. ಸೊ ಏನಾಗ್ತಾ ಇದೆ, ಎಲ್ಲಾನು ಒಂದೇ ಸಮ ಸ್ಟಕ್ ಆಗ್ತಾ ಇದೆ. ಅಂಡ್ ಇವಾಗ ನಿಮ್ಗೆ ಸಮ್ಮರ್ ಶುರುವಾಗಿರೋದ್ರಿಂದ ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ಕರೆಂಟ್ ತೆಗೆಯುವಂತ ಸಾಧ್ಯತೆಗಳಿದೆ. ಇದರ ಜೊತೆಗೆ ಈಗ ಬಂದಿರುವಂತ ಇನ್ನೊಂದು ಸ್ಮಾಲ್ ಅಪ್ಡೇಟ್ ಏನು ಅಂತ ಅಂದ್ರೆ, ವಾಟರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು ಎರಡೂನು ಈ ತಿಂಗಳಲ್ಲಿ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಏಪ್ರಿಲ್ ತಿಂಗಳಿಂದ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಸಮ್ಮರ್ ಟೈಮ್ ಅಲ್ಲಿ ಲೋಡ್ ಶೆಡ್ಡಿಂಗ್ ಗಳು ಜಾಸ್ತಿ ನಡೆಯುತ್ತೆ, ಮತ್ತೆ ನಿಮಗೆ ವಾಟರ್ ಕ್ರೈಸಿಸ್ ಗಳು ಇವಾಗ ಶುರುವಾಗುತ್ತೆ. ಹಾಗಾಗಿ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು ಎರಡೂನು ಜಾಸ್ತಿ ಮಾಡಬೇಕು ಅಂತ ಹೇಳಿ ನಿರ್ಧಾರನ ಮಾಡ್ತಾ ಇದ್ದಾರೆ. ಗೃಹ ಜ್ಯೋತಿ ಯೋಜನೆಗೂ ಹೊಡೆತ ಬೀಳುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಪವರ್ ಜಾಸ್ತಿ, ಪ್ರೈಸ್ ಜಾಸ್ತಿ ಮಾಡಿದ್ರೆ ಇದಕ್ಕೂ ಹೊಡೆತ ಬೀಳುತ್ತೆ. ವಾಟರ್ ಬಿಲ್ಲು ಯಾಕಂದ್ರೆ ಇವಾಗ ನಿಮಗೆ ಸಮ್ಮರ್ ಅಲ್ಲಿ ನೀರ್ ಸಿಗೋದು ಸ್ವಲ್ಪ ಕಷ್ಟ, ಸ್ಪೆಷಲಿ ಸಿಟಿಯಲ್ಲಿ ಇರೋರಿಗೆ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಆಗುತ್ತೆ ಇವಾಗ ಸಮ್ಮರ್ ಟೈಮ್ ಅಲ್ಲಿ. ಸೊ ಇನ್ನು ಏಪ್ರಿಲ್ ಅಲ್ಲಿ ಇನ್ನು ಪೀಕ್ ಸಮ್ಮರ್ ಹೋಗೋ ಕಾರಣ ಅದನ್ನ ಅವರು ವಾಟರ್ ಪ್ರೈಸ್ ನ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ. ಟ್ಯಾಂಕರ್ ಗಳ ಬಳಕೆ ಜಾಸ್ತಿ ಆಗುತ್ತೆ, ಎಲ್ಲಾ ರೀತಿಯ ವಾಟರ್ ಪ್ರಾಬ್ಲಮ್ ಗಳು ಶುರುವಾಗೋದ್ರಿಂದ ಎಲ್ಲದ್ರದ್ದು ಬೆಲೆ ಏರಿಕೆನ ಖಂಡಿತ ಮಾಡ್ತಾ ಇದ್ದಾರೆ. ಅಂಡ್ ಇದೆಲ್ಲ ಇವಾಗ ಗ್ಯಾಸ್ ಕೂಡ ನೋಡಬಹುದು ನೀವು, 25 ಡೇಸ್ 45 ಡೇಸ್ ವೇಟಿಂಗ್ ಟೈಮ್ ಬಂದ್ಬಿಟ್ಟಿದೆ ಇವಾಗ ನಿಮ್ಗೆ. ಆಕ್ಚುಲಿ ಮನೆಗೆ ಬುಕ್ ಮಾಡಿದ್ರು ನೀವು 25 ಡೇಸ್ ವೇಟ್ ಮಾಡ್ಬೇಕು ಇವಾಗ. ಸೊ ಇದೆಲ್ಲ ಪರಿಸ್ಥಿತಿಗಳು ಹಿಂಗಾಗಿ ಕೂತ್ಕೊಂಡಿದಾವೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ, ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ, ಎಲ್ಲಾನು ಜಾಸ್ತಿ ಆಗುತ್ತೆ. ಸೊ ಒಂದಾದ್ಮೇಲೆ ಒಂದು ಗ್ಯಾರಂಟಿ ಮಿಡಲ್ ಕ್ಲಾಸ್ ಜನರಿಗೆ ಯಾವ ರೀತಿ ಸಂಕಷ್ಟಗಳು ಮುಂದಕ್ಕೆ ಬರುತ್ತೆ ಅಂತ ಅಂದ್ರೆ ತುಂಬಾ ದೊಡ್ಡ ಸಂಕಷ್ಟ ಬರುತ್ತೆ. ಸೊ ಅದಕ್ಕೆಲ್ಲ ನೀವು ಪ್ರಿಪೇರ್ ಆಗಿ ಮೆಂಟಲಿ, ಓಕೆನಾ. ಈ ಗೃಹಲಕ್ಷ್ಮಿಯಿಂದ ಶುರು ಮಾಡಿ ಎಲ್ಲಿ ತನಕ ಬಂದ್ವಿ ನಾವು, ಎಲ್ಲ ಚೈನ್ ಲಿಂಕ್ ಇವೆಲ್ಲ. ಅದಕ್ಕೆ ಹೇಳ್ತಿರೋದು, ಗೌರ್ಮೆಂಟ್ ಹೇಳುತ್ತೆ, ಅದೇ ಅದನ್ನ ಕೊಡೋದಿಲ್ಲ. ಈ ಸಮಸ್ಯೆಗಳಲ್ಲಿ ಸಿಗಾಕೊಳ್ತಾ ಇರುವಂತದ್ದು ನಮ್ಮಂತ ಮಿಡಲ್ ಕ್ಲಾಸ್ ಜನರು. ಸೊ ಇದಿಷ್ಟು ಸಮಸ್ಯೆ ಇದೆ. ಸೊ 28ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ, ಇದ್ರ ಬಗ್ಗೆ ಗಮನ ಇರ್ಲಿ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಖಂಡಿತ ಕೊಟ್ಟೆ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋನೇ. ನಮಸ್ಕಾರ.